ಪತ್ರಕರ್ತರ ಸಂಘ ಹಾಗೂ ಅರಣ್ಯ ಇಲಾಖಾ ಸಹಯೋಗದಲ್ಲಿ ಕದ್ರಿ ಮಲ್ಲಿಕಟ್ಟೆಯಲ್ಲಿರುವ ಸರ್ಕಾರಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಸೋಮವಾರದಂದು ವನಮಹೋತ್ಸವ ಕಾರ್ಯಕ್ರಮ ಜರುಗಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಕದ್ರಿ ಮಲ್ಲಿಕಟ್ಟೆಯಲ್ಲಿರುವ ಸರ್ಕಾರಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಜುಲೈ 10ರಂದು ವನ ಮಹೋತ್ಸವ ಜರುಗಿತು. ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಬಿ ರಮಣತರಯ್ಯವರು ಸಸಿ ನೆಡುವ ಮೂಲಕ ವನ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಮಂಗಳೂರು ವಲಯ ಅರಣ್ಯ ಅಧಿಕಾರಿ ಶ್ರೀಧರ್ ನಾಯಕ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಲ ಜಗನ್ನಾಥ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರೊನಾಲ್ಡ್, ಅನಿಲ್ ಫೆರ್ನಾಂಡಿಸ್, ರಾಮಕೃಷ್ಣ ಆರ್, ಮಹಮ್ಮದ್ ಆರಿಫ್, ಪುಷ್ಪರಾಜ್ ಶೆಟ್ಟಿ, ಬಿಎನ್ ಜಿತೇಂದ್ರ ಕುಂದೇಶ್ವರ, ಪಿಬಿ ಹರೀಶ್ ರೈ ಉಪಸ್ಥಿತರಿದ್ದರು. ಸರ್ಕಾರ ಮಾಡುವಂತದ್ದಿದ್ರೂ ಕೂಡ ಎಲ್ಲ ನಾಗರಿಕರು, ಸಂಘ ಸಂಸ್ಥೆಗಳು ಅವರವರ ವ್ಯಾಪ್ತಿಯಲ್ಲಿ ಇವತ್ತು ಗಿಡಗಳು ನೆಟ್ಟು ಅದನ್ನು ಪೋಷಿಸಿ ಬೆಳೆಸಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಪತ್ರಕರ್ತರ ಸಂಘ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಇದು ಒಂದು ಪ್ರಚೋದನೆ ಎಲ್ಲರಿಗೂ ಸಿಗುತ್ತೆ. ಅಂದರೆ ಗಿಡಗಳನ್ನು ನೆಡಬೇಕು, ವೃಕ್ಷ ಜೀವರಾಶಿಯನ್ನು ನಾವು ಉಳಿಸಿದ್ರೆ ಮಾತ್ರ ನಾವು ಬದುಕಿದೆ ಅನ್ನುವಂಥದ್ದನ್ನು ನಾವು ಜನತೆಗೆ ಮುಟ್ಟಿಸ್ತಕ್ಕಂಥ ಜೀವಜಲ ಅಂತ ಹೇಳುವಂಥದ್ದು ಅದು ಕಾಡಿನ ಮಧ್ಯೆ ಬರ್ತಕ್ಕಂಥದ್ದು. ಕಾಡು ಉಳಿಬೇಕು, ಕಾಡಿನ ಮಧ್ಯೆ ನೀರಿನ ಉಗಮ ಸ್ಥಾನ. ಅದಕ್ಕಾಗಿ ಪೂರಕವಾಗಿ ನಾವು ಎಲ್ಲ